ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಇವತ್ತು ಗುರುವಾರ ಮಾರ್ನಿಂಗ್ 10 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಗಳಿಗೆ ಎಕ್ಸಾಮ್ ಮುಗಿದು 1 ವೀಕ್ ಆಯಿತು. ಮಗನಿಗೆ ಮೊನ್ನೆ ಅಷ್ಟೇ ಮುಗೀತು. ಮಕ್ಕಳಿಬ್ಬರಿಗೂ ಎಕ್ಸಾಮ್ ಮುಗೀತಲ್ಲ, ಹಾಗಾಗಿ ನಾನು ಇವತ್ತು ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಬೆಳಗ್ಗೆನೇ ಸೋಫಾ ಕವರ್ನೆಲ್ಲ ವಾಷಿಂಗ್ ಮೆಷಿನಿಗೆ ಹಾಕಿದ್ದೆ. ಅದೆಲ್ಲ ವಾಶ್ ಆಗಿತ್ತು, ಹಾಗಾಗಿ ತಂದು ಟೆರೆಸ್ ಮೇಲೆ ಒಣಗಾಕ್ತಾ ಇದ್ದೀನಿ. ಹಾಗೆಯೇ ಕೈಯಲ್ಲಿ ವಾಶ್ ಮಾಡೋ ಅಂಥ ಬಟ್ಟೆಗಳು ಇದ್ದು ಅದನ್ನೆಲ್ಲ ಕೈಯಲ್ಲಿ ವಾಶ್ ಮಾಡಿ ಈಗ ಅದನ್ನು ಕೂಡ ಒಣಗಾಕ್ತಾ ಇದ್ದೀನಿ. 10 ಗಂಟೆಗೆ ತುಂಬ ಬಿಸಿಲಿದೆ. ಟೆರೆಸ್ ಮೇಲೆ ನಿಂತ್ಕೊಳ್ಳೋಕ್ಕೂ ಸಹ ಆಗೋದಿಲ್ಲ, ಅಷ್ಟೊಂದು ಬಿಸಿಲಿರುತ್ತೆ. ಬಟ್ಟೆನ ವಾಶ್ ಮಾಡಿ ನಾವು ಒಣಗಾಕಿದ್ರೆ 1 ಅವರಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿಬಿಡ್ತವೆ, ಅಷ್ಟೊಂದು ಬಿಸಿಲಿರುತ್ತೆ. ಇನ್ನು ವಾಶ್ ಮಾಡೋ ಅಂತಹ ಬಟ್ಟೆಗಳಿದ್ದು ಅದನ್ನು ಕೂಡ ಮೆಷಿನಿಗೆ ಹಾಕ್ಬಿಟ್ಟು ಬಂದಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಮಕ್ಕಳಿಬ್ಬರಿಗೂ ಬೆಳಗ್ಗೆನೇ ಹಾಕ್ಕೊಟ್ಟಿದ್ದೆ 9 o'clock. ಅವರು ತಿಂಡಿ ತಿಂದು ಈಗ ಆಟ ಆಡ್ತಿದ್ರು. ನಾನು ಈಗ ಸ್ನಾನ ಮಾಡಿ ತಿಂಡಿ ತಿನ್ನೋಣ ಅಂತ ತಿಂಡಿ ತಿಂತಾಯಿದ್ದೆ. ನನ್ನ ಮಗಳಿಗೆ ಇವತ್ತು ರಿಸಲ್ಟಿನ ದಿನ, ಹಾಗಾಗಿ ನಾನು ಸ್ಕೂಲ್ ಹತ್ರ ಹೋಗಿ ರಿಸಲ್ಟ್ ನೋಡ್ಕೊಬರೋಣ ಅಂತ ರೆಡಿಯಾಗಿದ್ದೀನಿ. ರಿಸಲ್ಟ್ ನೋಡೋದಕ್ಕೆ ನಾನು ಬರಲ್ಲ ಮಮ್ಮಿ, ನೀವು ಒಬ್ಬರೇ ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿದ್ಲು ಮಗಳು. ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರು ಹೋಗಿ ರಿಸಲ್ಟ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನನ್ನ ಮಗ ಮನೇಲಿ ಸ್ವಲ್ಪ ತುಂಟ, ಹಾಗಾಗಿ ನನ್ನ ಮಗಳು ನನ್ನ ಜೊತೆ ಇವನನ್ನು ಬಿಟ್ಟೋಗ್ಬೇಡಿ ಮಮ್ಮಿ, ನಿಮ್ಮ ಜೊತೆನೇ ಕರ್ಕೊಂಡೋಗಿ, ಇಲ್ಲಾಂದರೆ ನನಗೆ ತುಂಬ ಹಿಂಸೆ ಕೊಡ್ತಾನೆ ಅಂತ ಹೇಳಿದ್ಲು. ಹಾಗಾಗಿ ಅವನನ್ನು ನನ್ನ ಜೊತೆಯಲ್ಲಿ ಕರ್ಕೊಂಡೋಗ್ತಾ ಇದ್ದೀನಿ. ನನ್ನ ಮಗ ಸ್ಕೂಲಲ್ಲಿ ಮತ್ತು ಹೊರಗಡೆ ಹೋದಾಗ ಎಲ್ಲಾದರೂ ತುಂಬ ಡೀಸೆಂಟಾಗಿರ್ತಾನೆ, ಮನೇಲಿ ಮಾತ್ರ ಅದಕ್ಕೆ ಆಪೋಸಿಟಾಗಿರ್ತಾನೆ. ರಿಸಲ್ಟ್ ನೋಡಿಕೊಂಡು ಈಗ ತಾನೇ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ನಾನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ಲು, ಮಾರ್ಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ಎಕ್ಸಾಮ್ ನಡೀತಿರುವಾಗ ಮಕ್ಕಳಿಗಿಂತ ಜಾಸ್ತಿ ಟೆನ್ಷನ್ ನಮಗೆ ಇರುತ್ತೆ. ಮಕ್ಕಳಿಗೆ ರಿವಿಷನ್ ಮಾಡಿಸಿ ಎಕ್ಸಾಮ್ನ ನಾವೇ ಬರೆಯೋವಷ್ಟು ಪ್ರಿಪೇರ್ ಆಗಿರ್ತೀವಿ. ನಾವು ಚಿಕ್ಕವರಿದ್ದಾಗ ಎಕ್ಸಾಮ್ ಬರೆಯುವಾಗಲೂ ಕೂಡ ಇಷ್ಟೊಂದು ಟೆನ್ಷನ್ ತೊಗೊಂಡಿರಲಿಲ್ಲ. ಅಷ್ಟೊಂದು ಟೆನ್ಷನ್ನ ನಮ್ಮ ಮಕ್ಕಳು ಎಕ್ಸಾಮ್ ಬರೆಯುವಾಗ ತೊಗೋತೀವಿ. ಈಗ ಫಸ್ಟ್ ಕಿಚನಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮನೆ ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ಒಂದೇ ದಿನದಲ್ಲಿ 2 ಫ್ಲೋರ್ನು ಕ್ಲೀನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನಿವತ್ತು ಗ್ರೌಂಡ್ ಫ್ಲೋರ್ನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಫಸ್ಟ್ ಫ್ಲೋರ್ನ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. 2 ಫ್ಲೋರ್ನ ಒಂದೇ ದಿನದಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ. ಹಾಗೆಯೇ ನಾನು ಕೆಲವೊಂದು ಪಾತ್ರೆಗಳನ್ನು ಮೇಲೆ ಕಬೋರ್ಡಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ. ನಮಗೆ ಡೈಲಿ ಯೂಸ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ. ನಾನು, ನನ್ನ ಮಗಳು, ನನ್ನ ಮಗ 3 ಜನ ಇರೋದ್ರಿಂದ ನಮಗೆ ಸ್ವಲ್ಪ ಪಾತ್ರೆನೇ ಯೂಸ್ ಆಗುತ್ತೆ, ಜಾಸ್ತಿಯನ್ನು ನಾನು ಕೆಳಗೆ ಇಟ್ಕೊಂಡಿಲ್ಲ. ಮೇಲಿನ ಕಬೋರ್ಡ್ನ ನಾನು ಕ್ಲೀನ್ ಮಾಡಲ್ಲ, ಯಾಕಂದರೆ ಅದು ನನ್ನ ಕೈ ಸಿಗಲ್ಲ. ನನ್ನ ಹಸ್ಬೆಂಡ್ ರಜೆ ಬಂದಾಗ ಮೇಲಿನ ಕಬೋರ್ಡ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ನನಗೆ ಕೈಗೆ ಸಿಗೋವಂಥದ್ದು ಮಾತ್ರ ನಾನು ನೀಟಾಗಿ ಇವತ್ತು ಕ್ಲೀನ್ ಮಾಡ್ಕೋತೀನಿ. ಈಗ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಟಿ ವಿ ಕ್ಯಾಬಿನ್ ಅಷ್ಟೇನು ಗಲೀಜಾಗಿರಲ್ಲ, ಯಾಕಂದರೆ ನಾನು ವೀಕ್ಲಿ ಒಂದ್ಸಲ ಇಲ್ಲಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಹಾಗಾಗಿ ಅದೇನು ಅಷ್ಟೇನು ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದೇನು ಇರಲ್ಲ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಪ್ರೈಸಾಗಿ ಸಿಕ್ಕಿದ್ದು. ನಮ್ಮ ಏರಿಯಾದಲ್ಲಿ ಗಣೇಶ ಹಬ್ಬದಲ್ಲಿ ಗಣೇಶ ಕೂರಿಸಿದಾಗ ಸ್ಪೋರ್ಟ್ಸ್ ಕಾಂಪಿಟೇಷನ್ ಇತ್ತು. ಆವಾಗ ಹಗ್ಗ ಜಗ್ಗಾಟದಲ್ಲಿ ನನಗೆ 2nd ಪ್ರೈಸ್ ಸಿಕ್ಕಿತ್ತು, ಮತ್ತು ಆ ಕಡೆದು ವಾಲಿಬಾಲಲ್ಲಿ ನನ್ನ ಹಸ್ಬೆಂಡ್ಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಮತ್ತು ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಈಗ ಟಿ ವಿ ಕ್ಯಾಬಿನ್ ಕೂಡ ಕ್ಲೀನ್ ಆಯಿತು. ಇವಾಗ ನನ್ನ ಮಗಳು ಡ್ರೆಸ್ಸಿಂಗ್ ಟೇಬಲ್ನ ಬೆಡ್ರೂಮಲ್ಲಿ ಕ್ಲೀನ್ ಮಾಡ್ತಾ ಇದ್ದಾಳೆ. ಮನೆ ಕ್ಲೀನಿಂಗಲ್ಲಿ ಇವತ್ತು ನನ್ನ ಮಗಳು ತುಂಬಾ ಹೆಲ್ಪ್ ಮಾಡಿದ್ಲು. ಹಾಗೆ ನನ್ನ ಮಗನೂ ಕೂಡ ಸಣ್ಣ ಪುಟ್ಟದ್ದೆಲ್ಲ ಹೆಲ್ಪ್ ಮಾಡಿಕೊಟ್ಟ.
ಹೆಣ್ಮಕ್ಳಿಗೆ ಈ ಥರ ಸಣ್ಣ ಪುಟ್ಟ ಕೆಲಸದಲ್ಲಿ ಇನ್ವಾಲ್ವ್ ಮಾಡಿದ್ರೆ ಅವ್ರಿಗೆ ಫ್ಯೂಚರಲ್ಲಿ ತುಂಬ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಅವಳಿಗೆ ಹಾಲಿಡೇಸ್ ಇದ್ದಾಗೆಲ್ಲ ಈ ಥರ ಸಣ್ಣ ಪುಟ್ಟ ಕೆಲಸನ ಮಾಡಿಸ್ತಾ ಇರ್ತೀನಿ. ನಾನು ಮೊನ್ನೆನೇ ಫ್ರಿಡ್ಜೊಳಗಿರೋ ಐಟಮ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋವಂಥದ್ದಿಲ್ಲ, ಹೊರಗಡೆ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಡೂಪ್ಲೆಕ್ಸ್ ಮನೆನ ಮೇಂಟೈನ್ ಮಾಡೋದು ಒಂದು ಮಗುವಿನ ಎಕ್ಸ್ಟ್ರಾ ಮೇಂಟೈನ್ ಮಾಡೋದಷ್ಟು ಕಷ್ಟ ಅನಿಸುತ್ತೆ. ಯಾಕಂದರೆ ನಾನು ಬೆಳಗ್ಗೆ ಕಸ ಗುಡಿಸೋದಕ್ಕೇ ನನಗೆ 1/2 ಅವರ್ ಬೇಕಾಗುತ್ತೆ. ಮತ್ತು ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಮತ್ತು ಹೊರಗಡೆ ರೇಷನ್ ತರೋದಾಗಲಿ, ತರಕಾರಿ ತರೋದಾಗಲಿ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ಕೋಬೇಕಾಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಕಿಟಕಿಗಳನ್ನು ಕೂಡ ನಾನು ವೀಕ್ಲಿ ಒನ್ಸ್ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇಲ್ಲೂ ಅಷ್ಟೇನು ಗಲೀಜಿರಲ್ಲ, ಲೈಟಾಗಿ ಕ್ಲೀನ್ ಮಾಡ್ಕೋತೀನಿ ಅಷ್ಟೇ. ಮತ್ತು ಹೊರಗಡೆ ಪೋರ್ಟಿಕಾದಲ್ಲೂ ಕೂಡ ಸ್ವಲ್ಪ ಜೇಡ ಥರ ಕಟ್ಟಿತ್ತು, ಅದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನ್ನ ಮಗನೂ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ. ಇಲ್ಲಿ ನನ್ನ ಹಸ್ಬೆಂಡ್ 3 ಮಂತ್ಸ್ ಬ್ಯಾಕ್ ರಜೆ ಬಂದಾಗ ಕ್ಲೀನ್ ಮಾಡಿಕೊಟ್ಟಿದ್ರು. ಮತ್ತು ನಾನು ಇಲ್ಲಿ ಏನು ಕ್ಲೀನ್ ಮಾಡಿರಲಿಲ್ಲ, ಈಗ ಕ್ಲೀನ್ ಮಾಡ್ತಿದ್ದೀನಿ. ನನ್ನ ಮಗನಿಗೆ ನನ್ನ ಜೊತೆ ಈ ಥರ ಕೆಲಸ ಮಾಡೋದು ಅಂದರೆ ಅವನಿಗೆ ತುಂಬ ಇಷ್ಟ. ಅವನು ಆ ಕಡೆ ಈ ಕಡೆ ಓಡಾಡ್ಕೊಂಡು ಆಟ ಆಡಿಕೊಂಡು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ದ. ಮತ್ತು ನಾನು ಮನೇನ ಡೀಪ್ ಕ್ಲೀನಿಂಗ್ ಅಂತ ಮಾಡ್ಕೊಳ್ಳೋದು ನನ್ನ ಹಸ್ಬೆಂಡ್ ಬಂದಾಗ. ಈಗ ಎಷ್ಟಾಗುತ್ತೋ ಅಷ್ಟು ಲೈಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಮಂತ್ ನನ್ನ ಹಸ್ಬೆಂಡ್ ರಜೆ ಬರೋರಿದ್ದಾರೆ, ಆವಾಗ ಅವರು ಬಂದಾಗ ಕ್ಲೀನ್ ಮಾಡಿಕೊಡ್ತಾರೆ ಮನೆಯೆಲ್ಲ. ಗ್ರೌಂಡ್ ಫ್ಲೋರಲ್ಲಿ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಅಷ್ಟೇನು ಕ್ಲೀನಿಂಗ್ ಇರಲ್ಲ. ನನ್ನ ಮಗಳು ವೀಡಿಯೋ ಮಾಡ್ತಾ ಕೂತಿದ್ಲು, ಅಲ್ಲಿಗೆ ಕ್ಯಾಮ್ರಾ ಮುಂದೆ ಹೋಗಿ ನನ್ನ ಮಗ ಏನೋ ಕಿತಾಪತಿ ಮಾಡ್ತಾಯಿದ್ದಾನೆ, ನೋಡ್ತಾ ಇರ್ಬೋದು ನೀವು. ಫೈನಲಿ ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ಗೇಟ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ರಾಜಸ್ಥಾನದಲ್ಲಿದ್ದಾಗ ಇದನ್ನೆಲ್ಲ ನಾನು ಉಲ್ಲನ್ನಲ್ಲಿ ನಾನೇ ಮಾಡಿದ್ದು. ಈಗ ನೀವು ನೋಡ್ತಾ ಇರ್ಬೋದು, ಇದನ್ನು ಕೂಡ ನಾನು ವಾಶ್ ಮಾಡಿ ಇಲ್ಲೇ ಗೇಟ್ ಮೇಲೆ ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.